ನಮಸ್ಕಾರ. ಸರಿಯಾದ ಪೌಷ್ಟಿಕಾಂಶದೊಂದಿಗೆ ಶುಗರ್ ನಿಯಂತ್ರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಮಧುಮೇಹ ಈಗ ಕೇವಲ ವಯೋವೃದ್ಧರಲ್ಲಿ ಮಾತ್ರ ಕಾಣಿಸಿಕೊಳ್ಳುವ ರೋಗವಾಗಿಲ್ಲ. ಇಂದಿನ ದಿನಗಳಲ್ಲಿ ಇದು ಯುವಕರಲ್ಲಿ, ಉದ್ಯೋಗದಲ್ಲಿರುವ ವೃತ್ತಿಪರರಲ್ಲಿ ಹಾಗೂ ಗೃಹಿಣಿಯರಲ್ಲಿಯೂ ಹೆಚ್ಚಾಗಿ ಕಾಣ್ತಾ ಇದೆ. ಇನ್ನು ಅಧ್ಯಯನಗಳ ಪ್ರಕಾರ 10 ಮಂದಿಯಲ್ಲಿ 7 ಮಂದಿ ಮಧುಮೇಹಿಗಳು ಸರಿಯಾದ ಔಷಧಿ ತೆಗೆದುಕೊಂಡ್ರೂ ಅವರ ಸಕ್ಕರೆ ಮಟ್ಟ ಸರಿಯಾಗಿ ನಿಯಂತ್ರಣದಲ್ಲಿ ಇಲ್ಲ. ಯಾಕೆ ಹೀಗಾಗ್ತಾ ಇದೆ ಮತ್ತು ಇದನ್ನ ನಾವು ಹೇಗೆ ಉತ್ತಮವಾಗಿ ನಿರ್ವಹಿಸಬಹುದು ಎಂಬುದನ್ನ ತಿಳಿಸಿಕೊಡೋದಕ್ಕೆ ನಮ್ಮೊಂದಿಗೆ ಇಬ್ಬರು ತಜ್ಞರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮ್ಮ ಜೊತೆ ಸಕ್ರಾ ಹಾಸ್ಪಿಟಲ್ ಅಂಡ್ ಗ್ರೀನ್ ವ್ಯೂ ಮೆಡಿಕಲ್ ಸೆಂಟರ್ ಬ್ಯಾಂಗ್ಳೂರ್ ಜೊತೆಗೆ ರಾಷ್ಟ್ರೀಯ ಮಧುಮೇಹ ಸಂಶೋಧನಾ ಸಂಸ್ಥೆ ಕರ್ನಾಟಕ ಅಧ್ಯಯನದ ಚೇರ್ಮನ್ ಆಗಿರುವಂತಹ ಡಾಕ್ಟರ್ ಕೆ ವಿಜಯ್ ಕುಮಾರ್ ಇದ್ದಾರೆ. ಹೆಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಎಸ್, ಇವರ ಜೊತೆಗೆ ಜೋಸೆಫ್ ಮೆಡಿಕಲ್ ಸೆಂಟರ್ ಅಂಡ್ ಓಲ್ಡ್ ಏಜ್ ಕೇರ್ ಸೆಂಟರ್ ಹಲಸೂರಿಂದ ಡಾಕ್ಟರ್ ಅಮಲಾ ಸೆಲ್ವಂ ಅವರಿದ್ದಾರೆ. ಹೆಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಎಸ್ ಡಾಕ್ಟರ್ ವಿಜಯ್ ಕುಮಾರ್ ಅವರೇ, ನಿಮ್ಮಿಂದ ಶುರು ಮಾಡೋದಾದ್ರೆ ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಈ ಡಯಾಬಿಟಿಸ್ ಅನ್ನೋದು ತುಂಬಾನೇ ವೇಗವಾಗಿ ಬೆಳೀತಾ ಇದೆ. ನಿಮ್ಮ ಹಾಸ್ಪಿಟಲ್ನಲ್ಲಿ ಅಥವಾ ನಿಮ್ಮ ಕ್ಲಿನಿಕ್ಗಳಲ್ಲಿ ಯಾವ ರೀತಿ ಚೇಂಜಸ್ ನ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಹೇಗೆ? ಮಧುಮೇಹ ಅನ್ನೋದು ಇವಾಗ ಬಹಳಷ್ಟು ಫಾಸ್ಟ್ ಆಗಿ ತುಂಬಾ ಜನದಲ್ಲಿ ಕಂಡುಕೊಂಡು ಬರ್ತಾ ಇದೆ. ಮುಖ್ಯವಾಗಿ ಅದ್ರದ್ದು ಸ್ಟ್ಯಾಟಿಸ್ಟಿಕ್ಸ್ ಹೇಳಬೇಕು ಅಂತಂದ್ರೆ, ನಮ್ಮ ದೇಶದಲ್ಲಿ ಇತ್ತೀಚೆಗೆ ಏನ್ ಮಾಡಿದಿರೋ ಸಂಶೋಧನೆಯಲ್ಲಿ 101 ಮಿಲಿಯನ್ ದಶಲಕ್ಷ ಜನಗಳಿಗೆ ಡಯಾಬಿಟಿಸ್ ಇದೆ ಅಂತ ಕಂಡು ಬಂದಿದೆ ನಮ್ಮ ದೇಶದಲ್ಲಿ. ಅದರಲ್ಲಿ 136 ದಶಲಕ್ಷ ಜನ ಪ್ರೀ ಡಯಾಬಿಟಿಸ್ ಅಂದ್ರೆ ಪೂರ್ವ ಮಧುಮೇಹ ಪರಿಸ್ಥಿತಿನಲ್ಲಿ ಇದ್ದಾರೆ. ಇವರೆಲ್ಲ ಮತ್ತೆ ಮಧುಮೇಹ ಆಗಬೇಕು ಅಂತಂದ್ರೆ ಎಷ್ಟೋ ಕಾಲ ಬೇಕಿಲ್ಲ. ಸೊ ಹೀಗಾಗಿ ನಮಗೆ ಮಧುಮೇಹ ಹೊಸದಾಗಿ ಕಂಡು ಬಂದಿರುವಂತ ರೋಗಿಗಳು ಬಹಳಷ್ಟು ಜನ ದಿನಚರ್ಯದಲ್ಲಿ ಬರ್ತಾ ಇದೆ. ಮುಂದೆ ನಾವು ಓದಿದ ಟೈಮಲ್ಲಿ ಏನಂತಂದ್ರೆ 45 ವರ್ಷದ ಮೇಲೆ ಮಧುಮೇಹ ಕಂಡು ಬರುತ್ತೆ ಅಂತ ನಾವು ಓದಿದ್ದು. ಆದ್ರೆ ಇತ್ತೀಚೆಗೆ ನಾವು ನೋಡ್ತಿದ್ರೆ ಅದು 30 ವರ್ಷ, ಈವನ್ 20 ವರ್ಷಕ್ಕೂ ಕೂಡ ಮಧುಮೇಹ ಕಂಡು ಬರ್ತಾ ಇದೆ. ಮುಖ್ಯವಾಗಿ ಇದಕ್ಕೆ ಕಾರಣ ಏನು ಅಂತ ಹೇಳ್ಬೋದು ಅಂತಂದ್ರೆ ಜೀವನ ಶೈಲಿ. ಮುಖ್ಯವಾಗಿ ಇದಂತೂ ಸ್ಪಷ್ಟನೆ, ಜೀವನ ಶೈಲಿಯೇ ಸ್ಪಷ್ಟನೆ. ಏನಿದು ಜೀವನ ಶೈಲಿ ಯಾಕೆ ಆಗಿದೆ ಅಂತಂದ್ರೆ, ಐ ಕ್ಯಾನ್ ಸೇ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಈಗ ನಡೀತಿರೋದು ಸಾಫ್ಟ್ವೇರ್ ರೆವಲ್ಯೂಷನ್. ಈ ಸಾಫ್ಟ್ವೇರ್ ರೆವಲ್ಯೂಷನ್ ಅಲ್ಲಿ ಬಹಳಷ್ಟು ಕೂತು ಕೆಲಸ ಮಾಡೋದೇ ಮುಖ್ಯವಾಗೋದು. ಆದ್ರೆ ನಮ್ಮ ಆಹಾರ ಪದ್ಧತಿ ಅಂತೂ ಅದರಲ್ಲಿ ಕೂಡ ಬಹಳಷ್ಟು ಬದಲಾವಣೆಗಳಾಗಿದೆ. ನಮ್ಮ ಎಷ್ಟು ಪೋಷಣೆ ತಗೋತೀವೋ ಅಷ್ಟು ಮೈಗೆಲಸ ಇಲ್ಲ. ಚಟುವಟಿಕೆಗಳಂತೂ ತುಂಬಾ ಕುದ್ದೋಗಿದೆ. ಹಿಂಗಾಗಿ ಅವರ ಸಕ್ಕರೆ ನಿಯಂತ್ರಣಕ್ಕೆ ಒಂದು ತೊಂದರೆ ಆಗಿ ಈ ಬೊಜ್ಜು ಇವೆಲ್ಲಾನು ಜಾಸ್ತಿ ಆಗಿ ಈ ಮಧುಮೇಹ ಬರೋ ಸಾಧ್ಯತೆಗಳು ಜಾಸ್ತಿ ಆಗಿದೆ. ಈ ಜೀವನ ಶೈಲಿಯೇ ಮುಖ್ಯವಾದ ಕಾರಣ ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಇನ್ನು ಸರ್ ಕೂಡ ಹೇಳಿದ್ರು, ಅಂದ್ರೆ ನಾವು ಆಗೆಲ್ಲ ನೋಡ್ತಾ ಇದ್ವಿ ಅಂದ್ರೆ 50+, 60+ ಅಥವಾ 40+ ಅಲ್ಲಿ ಈ ಡಯಾಬಿಟಿಸ್ ಕಾಮನ್ ಆಗಿತ್ತು. ಆದ್ರೆ ಇವಾಗ ಚಿಕ್ಕ ವಯಸ್ಸಲ್ಲೂ ಕೂಡ ಈ ಒಂದು ಸಮಸ್ಯೆ ಕಾಣಿಸ್ತಾ ಇದೆ. ಯಾಕೆ ಅಂದ್ರೆ ಏನ್ ರೀಸನ್ ಈ ರೀತಿ ಪ್ರೀಪೋನ್ ಆಗ್ತಾ ಇರೋದಕ್ಕೆ ಅಂತ? ಈಗ ನಾವು ಮುಖ್ಯವಾದ ಕಾರಣ ಏನಂದ್ರೆ ಈ ಚೈಲ್ಡ್ಹುಡ್ ಒಬೇಸಿಟಿ ಅಂತ ಹೇಳ್ತೀವಿ. ಶಾಲೆ ಹೋಗೋ ಮಕ್ಕಳಲ್ಲಿ ಅವ್ರಿಗೆ ತೂಕ ಜಾಸ್ತಿ ಇದೆ. ಸೊ ಇದಕ್ಕೆ ಕಾರಣ ಡಾಕ್ಟರ್ ವಿಜಯ್ ಹೇಳ್ದಂಗೆ ಈ ಇನ್ಆಕ್ಟಿವಿಟಿ ಅಂತ ಹೇಳ್ತಾರೆ. ಸೊ ಅದು ಮೇನ್ ಏನಾಗುತ್ತೆ, ಸ್ಕೂಲ್ ನಲ್ಲಿ ಸುಮಾರು ಸ್ಕೂಲ್ ನಲ್ಲಿ ಪ್ಲೇ ಗ್ರೌಂಡ್ ಇಲ್ಲ. ಆಮೇಲೆ ಮಕ್ಕಳು ಓದೋದು ಜಾಸ್ತಿ ಆಗಿದೆ. ಸೊ ಏನಾಗುತ್ತೆ ಅಂದ್ರೆ ಬರೀ ಸ್ಟಡೀಸ್ ಕಡೆನೇ ಕಾನ್ಸಂಟ್ರೇಟ್ ಆಗಿದೆ. ಸೊ ಅವರು ಸ್ಕೂಲ್ ಹೋಗಿ ಬಂದ ತಕ್ಷಣ ಟ್ಯೂಷನ್ ಹೋಗಿ ಬಂದ ತಕ್ಷಣ ಮತ್ತೆ ಅದನ್ಗೆ ಮತ್ತೆ ಹೋಮ್ ವರ್ಕ್ ಮಾಡೋದು ಆ ತರ ಆಗುತ್ತೆ. ಸೊ ಅದ್ರಲ್ಲಿ ಅವ್ರಿಗೆ ಆಟ ಆಡಕ್ಕೆ ಸಮಯನೇ ಇಲ್ಲ. ಸೊ 0 ಫಿಸಿಕಲ್ ಆಕ್ಟಿವಿಟಿ ಆಯ್ತು. ಮತ್ತೆ ಎರಡನೇದು ಏನಂದ್ರೆ ಈ ಎಕನಾಮಿಕಲ್ ಬೂಮ್, ಎಲ್ಲರ ಹತ್ರನು ದುಡ್ಡಿದೆ. ಸೊ ದುಡ್ಡಿದ್ದಾಗ ಏನ್ ಮಾಡ್ತಾರೆ ಈ ಇರೋ ಪೇರೆಂಟ್ಸ್, ಅದನ್ನ ಮಕ್ಕಳಿಗೆ ಖರ್ಚು ಮಾಡ್ಬೇಕಂತ. ಬಟ್ ಯಾವ ರೀತಿ ನಾವು ಅದನ್ನ ಖರ್ಚು ಮಾಡ್ಬೇಕು ಅನ್ನೋದು ಅವ್ರು ಯೋಚನೆ ಮಾಡಲ್ಲ. ಊಟದಲ್ಲಿ ಖರ್ಚು ಮಾಡ್ತಾರೆ. ಇವಾಗ ನಾವು ಒಂದು 30-40 ವರ್ಷಕ್ಕೆ ಮುಂಚೆ ನೋಡಿದ್ರೆ, ನೀವು ಯಾವ್ದೇ ಅಂಗಡಿಗೆ ಹೋದ್ರು ಬಿಸ್ಕೆಟ್ ಯಾವ್ದಾದ್ರು, ಅದೇ ನಾವು ಪ್ರೊಸೆಸ್ಡ್ ಫುಡ್ ಅಂತ ಹೇಳ್ತೀವಲ್ವ, ಅಂತದ್ದು ಬರೀ 1-2 ಇತ್ತು. ಇವಾಗ 100 ಬ್ರ್ಯಾಂಡ್ ಆ ತರ ಜಾಸ್ತಿ ಆಗ್ಬಿಟ್ಟಿದೆ. ಮತ್ತೆ ಮಕ್ಕಳು ಆ ಸ್ವೀಟ್, ಆ ಶುಗರ್ ಅಡಿಕ್ಷನ್ ಅಂತ ಹೇಳ್ತೀವಿ. ಈ ಆಲ್ಕೋಹಾಲ್ ಅಡಿಕ್ಷನ್, ಟೊಬ್ಯಾಕೋ ಅಡಿಕ್ಷನ್ ತರ ಶುಗರ್ ಅಡಿಕ್ಷನ್ ಇರುತ್ತೆ. ಈ ಯಾವ್ದೇ ಸಕ್ಕರೆ ಹಾಕಿರೋ ವಸ್ತು ಅದ್ ತಗೊಂಡ್ರೆ ಒಂದ್ರಲ್ಲಿ ನಿಲ್ಸಕ್ ಆಗಲ್ಲ. ನಮ್ ಸುಮಾರು ಅಡ್ವರ್ಟೈಸ್ಮೆಂಟ್ಸ್ ಇರುತ್ತೆ. ಈ ಚಿಪ್ಸ್ ಒಂದ್ ತಿಂದ್ರೆ ಅಲ್ಲಿ ನಿಲ್ಸಕ್ ಆಗಲ್ಲ, ಪ್ಯಾಕೆಟ್ ನೇ ಮುಗಿಸ್ಬೇಕಂತ. ಒಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ಈ ಪೆಪ್ಸಿ ಅಡಿಕ್ಷನ್ ಬಹಳ ಜಾಸ್ತಿ ಆಗಿದೆ ಈಗ. ಪೆಪ್ಸಿ, ಕೋಲಾ ಡ್ರಿಂಕ್ಸ್, ಎಲ್ಲಾನು ಸಾಫ್ಟ್ ಡ್ರಿಂಕ್ಸ್ ಎಲ್ಲ
ಈ ಸಾಫ್ಟ್ ಡ್ರಿಂಕ್ಸ್ ಅನ್ನೋದು ಹೇಗೆ ಮಾಡ್ತಾರೆ, ಹ್ಮ್. ಅದು ತುಂಬಾ ಕಹಿ ಇರ್ತದೆ. ಹ್ಮ್. ಅದು ಮಾಡಿದಾಗ ಹೌದು. ಆ ಕಹಿನ ಕಡಿಮೆ ಮಾಡ್ಲಿಕ್ಕೆ ಅಂತ ಹ್ಮ್. ಸಕ್ಕರೆ ಅಳವಡಿಸ್ಕೊಳ್ಬೇಕಾಗ್ತದೆ. ಹ್ಮ್. ಈಗ ನಮ್ಮ ಸಿನಿಮಾಗಳಿಗೆ ಹೋದಾಗ ಒಂದು ರೆಗ್ಯುಲರ್ ಇದು ಬರುತ್ತೆ, ಒಂದೆಲ್ಲ Tin ಸಾಫ್ಟ್ ಡ್ರಿಂಕ್ಸ್, ಕೊಡ್ತಾರೆ, ಒಂದು ಗ್ಲಾಸ್. ಹ್ಮ್. ಆ ಒಂದು ಗ್ಲಾಸ್ ಅಲ್ಲಿ ಕನಿಷ್ಠ ಪಕ್ಷ 40 ಪ್ಯಾಕೆಟ್ 40 ಪ್ಯಾಕೆಟ್ ಶುಗರ್ ಇರ್ತದೆ. ಓಕೆ ಓಕೆ ಹಾ ಹಾ. ಅಂದ್ರೆ ಒಂದು ಪ್ಯಾಕೆಟ್ ಅಲ್ಲಿ 4 ಗ್ರಾಮ್. ಹ್ಮ್ ಹ್ಮ್. ಏನಿಲ್ಲ ಅಂತಂದ್ರೂ 300 ಇಂದ 400 ಗ್ರಾಮ್ ಶುಗರ್ ಹಾಕ್ಬೇಕಾಗ್ತದೆ. ಹತ್ರ ಅರ್ಧ ಕೆಜಿ. ಹಾ. ಹೌದು. ಇದು ಒಂದು ಕುಡಿದ್ರೆ ಇಷ್ಟು ಶುಗರ್ದು ಭಾರ ಜಾಸ್ತಿ ಆಗ್ತದೆ ಮೈಗೆ, ಅದನ್ನ ನಿಯಂತ್ರಣ ಮಾಡಬೇಕು ಅಂತಂದ್ರೆ ಈ ತರ ಪದೇ ಪದೇ ಉಪಯೋಗ ಮಾಡ್ತಿದ್ದಾಗ, ಕೇಳಿ ಚಿಕ್ಕ ಮಕ್ಕಳಿನಿಂದನೇ ಇದೇ ಅಭ್ಯಾಸ ಆದಾಗ ಅವ್ರಿಗೆ ಎಷ್ಟು ಬೇಗ ಈ ಮಧುಮೇಹ ಬರೋ ಸಾಧ್ಯತೆ ಆಗುತ್ತೆ ಅಂತ ಇದೇ ಒಂದು ಉದಾಹರಣೆ. ಎಸ್, ಏನು ಡಾಕ್ಟರ್, ಈಗ ನೀವಾಗ್ಲೇ ಹೇಳಿದ್ರಿ ಅಂದ್ರೆ ಇದೊಂದು ಲೈಫ್ ಸ್ಟೈಲ್ ಡಿಸೀಸ್ ಅಂತ. ಸೊ ನಾವು ನಮ್ಮ ಫುಡ್ ಹ್ಯಾಬಿಟ್ಸ್ ಅಲ್ಲಿ ಏನ್ ತಪ್ಪು ಮಾಡ್ತಾ ಇದೀವಿ ಪ್ರಮುಖವಾಗಿ? ಇದು ಮುಖ್ಯವಾಗಿ ಎಲ್ಲರೂ ತಿಳ್ಕೊಬೇಕಾದ ವಿಷಯ. ನಾವು ಈಗ ಮಧುಮೇಹ ಇದೆ ಅಂತ ಹೇಳಿದ ತಕ್ಷಣ ಎಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ನಾ ಅನ್ನ ಬಿಟ್ಬಿಡ್ತೀನಿ ಅಂತ. ಹೌದು, ಅದ್ರ ಬದಲು ಚಪಾತಿ ಅಂತ ಹೋಗ್ತಾರೆ. ಮತ್ತೆ ನಮ್ಮ ಕರ್ನಾಟಕದಲ್ಲಿ ಮುಖ್ಯವಾಗಿ ರಾಗಿ ಮುದ್ದೆ. ನಾನು ಪೂರ್ತಿ ಅನ್ನ ಬಿಟ್ಟಿದ್ದೀನಿ, ಬರೇ ರಾಗಿ ಸೇವನೆ ಮಾಡ್ತೀನಿ ಸರ್ ಅಂತ ಹೇಳ್ತಾರೆ. ಆದ್ರೆ ಇತ್ತೀಚೆಗೆ ನಮ್ಮ ಗಮನಕ್ಕೆ ಬಂದಿರೋಂಥದ್ದು ಏನಂತಂದ್ರೆ ಅನ್ನಕ್ಕೆ ರಾಗಿಗೆ ಸಕ್ಕರೆ ಅಂಶದಲ್ಲಿ ದೊಡ್ಡ ವಿಷಯ ಡಿಫರೆನ್ಸ್ ಇಲ್ಲ. ಓಕೆ ಓಕೆ. ಸೊ ಇವ್ರು ಏನ್ ಮಾಡ್ತಾರೆ, ನಾವು ಮೊದಲಿಂದ ತಿಂತಿದ್ದ ಅನ್ನ ಒಂದು ಕ್ವಾಂಟಿಟಿ ಏನಿರ್ತದೆ ಅದನ್ನ ಮುದ್ದೆ ರೀತಿನಲ್ಲಿ ತಗೊಂಡಾಗ ಅದು ಡಬಲ್ಲೇ ತಗೊಳ್ತಿರ್ತದೆ. ಹೌದು. ಹಾಗಾಗಿ ಸಕ್ಕರೆ ನಿಯಂತ್ರಣ ಅಲ್ಲಿ ಇನ್ನೂ ಆಗೇ ಇಲ್ಲ, ಡಯಟ್ ಅನ್ನೋದು ಬಂದೇ ಇಲ್ಲ. ಸೊ ಯಾವ ಪದಾರ್ಥಗಳಲ್ಲಿ ಎಷ್ಟು ಸಕ್ಕರೆ ಇರ್ತದೆ ಅನ್ನೋದು ಅರಿವು ಮಾಡ್ಕೊಳ್ಳೋದೇ ಮುಖ್ಯವಾದ ಉದ್ದೇಶ ಇದರಲ್ಲಿ. ಸೊ ಅದನ್ನ ಡಯಟ್ ಅಂತ ಹೇಳ್ತೀವಿ. ಈಗ ರೈಸ್, ರಾಗಿ, ಗೋಧಿ ಇದರೆಲ್ಲದರಲ್ಲೂ ಸಕ್ಕರೆ ಅಂಶ ಅಧಿಕವಾಗಿರ್ತದೆ. ಸೊ ಹೀಗಾಗಿ ಈ ಸಕ್ಕರೆ ಅಂಶನ ಕಡಿಮೆ ಸೇವನೆ ಮಾಡೋದೇ ಮುಖ್ಯ ಉದ್ದೇಶ. ಆದ್ರೆ ಇಷ್ಟು ಕಡಿಮೆ ತಿನ್ನೋದು ಹೇಗೆ? ಆದ್ರೆ ಇಲ್ಲಿ ಏನು ಬಿಟ್ಟಿದೀವಿ ಅಂತಂದ್ರೆ ಪ್ರೋಟೀನ್ ಮತ್ತೆ ಫೈಬರ್ ಅಂತ ಒಂದು ಕೆಲವು, ಇದನ್ನ ಪೂರ್ತಿಯಾಗಿ ಮರ್ತು ಬಿಟ್ಟಿದೀವಿ. ಈಗ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಶಾಲೆಗಳಲ್ಲಿ ಹೇಳ್ಕೊಡ್ತಿದ್ರು ಫುಡ್ ಪಿರಮಿಡ್ ಅಂತ. ಫುಡ್ ಪಿರಮಿಡ್ ಅಂತ ಅವತ್ತು ಓದಿದ ದಿನಕ್ಕೆ ನಾವು ಮರ್ತು ಬಿಟ್ಟಿದ್ವಿ. ಅದಾದ್ಮೇಲೆ ಅದನ್ನ ಎಲ್ಲೂ ಯಾವ ಫ್ಯಾಮಿಲಿಲೂ ಅದನ್ನ ಅಳವಡಿಸ್ತಾನೆ ಇಲ್ಲ. ಎಸ್ ಸರ್, ಈಗ ಇನ್ನೊಂದ್ ಕಡೆ ಈ ಡಯಾಬಿಸಿಟಿ ಅಂದ್ರೆ ಡಯಾಬಿಟಿಸ್ ಹಾಗೂ ಒಬೇಸಿಟಿ ಎರಡಕ್ಕೂ ಇರೋ ಲಿಂಕ್ ಏನು ಅಂತ? ಒಂದ್ ಕಾಲದಲ್ಲಿ ಯಾರಾದ್ರೂ ಸ್ವಲ್ಪ ದಪ್ಪ ಇದ್ರೆ ಅವ್ರಿಗೆ ಬೇರೆ ತರ ಮರ್ಯಾದೆ ಇತ್ತು. ಏನು ತುಂಬಾ ಶ್ರೀಮಂತರು, ಆರೋಗ್ಯವಾಗಿದ್ದಾರೆ, ಅವ್ರಿಗೇನು ಕಷ್ಟ ಇಲ್ಲ, ಸುಖವಾಗಿದ್ದಾರೆ, ಅದಕ್ಕೆ ಅವರು ದಪ್ಪ ಇದ್ದಾರೆ ಅಂತ ಒಂದ್ ಕಾಲದಲ್ಲಿ ಇತ್ತು. ಬಟ್ ಅದು ಯಾರಕ್ಕಿತ್ತಂದ್ರೆ ಅವ್ರಿಗೆಲ್ಲ ಕಾಯಿಲೆಗಳು ಬರ್ತಾ ಇತ್ತು. ಬಟ್ ಅದನ್ನ ಯಾರು ನೋಡ್ತಾ ಇಲ್ಲ. ಈಗ ಏನಾಗಿದೆ ಅಂದ್ರೆ ಯಾವುದೇ ಸೋಶಿಯೋ ಎಕನಾಮಿಕಲ್ ಕಂಡೀಷನ್, ಬಡವರಾಗಿರ್ಲಿ ಶ್ರೀಮಂತರಾಗಿರ್ಲಿ, ಎಲ್ಲರೂ ಇವಾಗ ದಪ್ಪ ಇದ್ದಾರೆ. ಅದು ನಾವು ಇಂಡಿಯಾನಲ್ಲಿ, ನಮ್ಮ ಭಾರತ ದೇಶದಲ್ಲಿ ನೋಡಿದ್ರೆ ಸುಮಾರು ಜನ ದಪ್ಪ ಎಲ್ಲಿದ್ದಾರೆ ಅಂದ್ರೆ ಬರೀ ಹೊಟ್ಟೆನಲ್ಲಿ ಮಾತ್ರ. ಅವ್ರ ಕೈ ಕಾಲೆಲ್ಲ ಸಣ್ಣಗಿರುತ್ತೆ, ಬರೀ ಹೊಟ್ಟೆ ಮಾತ್ರ ದಪ್ಪ ಇರುತ್ತೆ. ಯಾಕಂದ್ರೆ ಈ ಕೊಬ್ಬಿನ ಅಂಶ ಎಲ್ಲ ಹೋಗಿ ಅಲ್ಲೇ ಸೇರ್ಕೊಂಡಿರುತ್ತೆ. ಸೊ ಇದಕ್ಕೆ ಸೆಂಟ್ರಲ್ ಒಬೇಸಿಟಿ ಅಂತ ಹೇಳ್ತೀವಿ. ಸೊ ಈ ಒಬೇಸಿಟಿಯಿಂದ ಸುಮಾರು ಕಾಯಿಲೆಗಳು ಬರುತ್ತೆ. ಯಾಕಂದ್ರೆ ಒಬೇಸಿಟಿನೇ ಒಂದು ಕಾಯಿಲೆ. ಯಾಕಂದ್ರೆ ಅಲ್ಲಿಂದಾನೇ ಈ ಎಲ್ಲ ಈ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಂತ ಹೇಳ್ತೀವಿ, ಒಬ್ಬರಿಂದ ಒಬ್ರಿಗೆ ಹೋಗದೆ ಇರೋ ಕಾಯಿಲೆಗಳು. ಏನಂದ್ರೆ ಶುಗರ್, ಹೈಪರ್ ಟೆನ್ಷನ್, BP, ಮತ್ತೆ ಕೊಲೆಸ್ಟ್ರಾಲ್ ಡಿಸ್ಟರ್ಬೆನ್ಸ್, ಹಾರ್ಟ್ ಪ್ರಾಬ್ಲಮ್, ಇದೆಲ್ಲ ಡಯಾಬಿಟಿಸ್ ರಿಲೇಟೆಡ್. ಈಗ ಡಯಾಬಿಟಿಸಿಟಿನೇ ಒಂದು ಕ್ರಾನಿಕ್ ಕಾಂಪ್ಲಿಕೇಶನ್, ಇನ್ಫ್ಲಮೇಟರಿ ಡಿಸೀಸ್ ಅಂತ ಇವಾಗ ಎಲ್ಲ ಬಾಡೀಸ್, ಯಾವ್ದಾವ್ದು ಬಾಡೀಸ್ ಇರುತ್ತೋ ಮೆಡಿಕಲ್ ಬಾಡೀಸ್ ಎಲ್ಲ ಅವರು ಡಿಕ್ಲೇರ್ ಮಾಡಿದ್ದಾರೆ. ಸೊ ಡಯಾಬಿಟಿಸ್ ಮತ್ತೆ ಒಬಿಸಿಟಿ ಇದು ಎರಡು ಸೇರಿಸಿ ಒಬಿಸಿಟಿ, ಅದಕ್ಕೆ ಆ ತರ ಇದು ಮಾಡಿದ್ದಾರೆ. ಇವ್ರದ್ರಲ್ಲಿ ತುಂಬಾ ಕಷ್ಟ ಏನಿರುತ್ತೆ ಅಂದ್ರೆ ಮೋಸ್ಟ್ ಆಫ್ ದಮ್ ಇದರಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದಾಗ ಎರಡು ಕಾಂಪೊನೆಂಟ್, ಒಂದು ಅವ್ರದ್ದು ಫ್ಯಾಟ್ ಜಾಸ್ತಿ ಇರುತ್ತೆ, ಎರಡನೇದು ಮಸಲ್, ಮಾಂಸಖಂಡ ತುಂಬಾ ಕಡಿಮೆ ಇರುತ್ತೆ. ಯಾಕಂದ್ರೆ ನಾವು ಫಸ್ಟ್ ಹೇಳ್ದಂಗೆ ಎಕ್ಸಸೈಸ್ ಯಾರಿಗೂ ಇಲ್ಲ. ಸೊ ಅವಾಗ ಮಸಲ್ಸ್ ತುಂಬಾ ಕಡಿಮೆ ಇರುತ್ತೆ. ಮತ್ತೆ ಈ ಶುಗರ್ ಐಟಮೇ ಜಾಸ್ತಿ ತಿಂತಾ ಇರೋದ್ರಿಂದ ಮೈ ಏನ್ ಮಾಡುತ್ತೆ, ಶುಗರ್ನ ಫ್ಯಾಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಅದಕ್ಕೆ ಸಬ್ಕ್ಯೂಟೇನಿಯಸ್ ಫ್ಯಾಟಸ್ ಜಾಸ್ತಿ ಆಗುತ್ತೆ. ಸೊ ಯಾವಾಗ ಒಬೇಸಿಟಿ ಇರುತ್ತೋ ಅವ್ರಿಗೆ ಡಯಾಬಿಟಿಸ್ ಬಂದೇ ಬರುತ್ತೆ. ಅಂಡ್ ಮೋಸ್ಟ್ ಆಫ್ ದ ಡಯಾಬಿಟಿಕ್ ಪೇಷಂಟ್ಸ್ ನಲ್ಲಿ ಅವರು ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಗೋದ್ರಿಂದ ಅವರು ಪದೇ ಪದೇ ಜಾಸ್ತಿ ಸಕ್ಕರೆ ತಗೊಳ್ಳೋದ್ರಿಂದ ಅದು ಕನ್ವರ್ಟ್ ಆಗಿ ಮೈನಲ್ಲಿ ಜಾಸ್ತಿ ಫ್ಯಾಟ್ ಆಗುತ್ತೆ. ಸೊ ಏನಾಗುತ್ತೆ ಅಂದ್ರೆ ಶುಗರ್ ಕಾಂಪ್ಲಿಕೇಶನ್ಸೇ ಜಾಸ್ತಿ ಇರುತ್ತೆ ಡಯಾಬಿಟೀಸ್ ಇಂದಾನೆ. ಯಾಕಂದ್ರೆ ಸುಮಾರು ಆರ್ಗನ್ಸ್ ಮತ್ತೆ ಅದರ ಜೊತೆನಲ್ಲಿ ಭಾರ ಇರೋದು, ಒಬೇಸಿಟಿ, ಸೆಂಟ್ರಲ್ ಒಬೇಸಿಟಿ. ಇದರಲ್ಲಿ ಬೇರೆ ಕಾರಣ, ಲೈಕ್ ಇವಾಗ ಸುಮಾರು ಜನ ನೋಡಿದ್ರೆ ಈ ಕೀಲ್ ನೋವು ಅಂತ ಬರ್ತಾರೆ. ಸೊ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಗೆ ಹೋಗ್ತಾರೆ. ಇದೆಲ್ಲ ಬೇಸಿಕ್ಲಿ ಬಿಕಾಸ್ ಆ ವೆಯ್ಟ್ ಇಂದ. ಆ ಒಬೇಸಿಟಿ ಮತ್ತೆ ಡಯಾಬಿಟಿಸ್ ಎರಡು ಸೇರಿಸಿದ್ರೆ
ನಮ್ಗೆ ಸುಮಾರು ಕಾಂಪ್ಲಿಕೇಶನ್ಸ್ ಕಂಬೈನ್ಡ್ ಆಗ್ಬಿಡುತ್ತೆ. ಇನ್ನು ಈ ಡಯಾಬಿಟಿಸ್ ನ ಕಂಟ್ರೋಲ್ ಮಾಡಬಹುದು ಅಂದ್ರೆ ಇಸ್ ಇಟ್ ರಿವರ್ಸಿಬಲ್ ಅಂತ? ಈಗ ಇತ್ತೀಚೆಗೆ ಬಹಳಷ್ಟು ಈ ರಿವರ್ಸಿಬಿಲಿಟಿ ಬಗ್ಗೆ ಮಾತುಕತೆ ತುಂಬ ನಡೀತಾ ಇದೆ ಸೋಷಿಯಲ್ ಮೀಡಿಯಾಲೆಲ್ಲ ಕೂಡ. ಇವನ್ ಕೆಲವು ಡಯಾಬಿಟಿಸ್ ನಮ್ದು ರಿವರ್ಸ್ ಆಗಿದೆ ಅಂತ ಕೂಡ ಹಾಕಿದ್ದಾರೆ. ಆದರೆ ಅಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಇದನ್ನ ಆ ಪದ ಇದೆಯಲ್ಲ ರಿವರ್ಸಬಲ್ ಅನ್ನೋದು, ಅದು ಆಗೋದಿಲ್ಲ. ರಿವರ್ಸಿಬಿಲಿಟಿ ಅನ್ನೋದಲ್ಲ, ಆದರೆ ಅದನ್ನ ಬೇರೆ ರೀತಿಯಲ್ಲಿ ಹೇಳ್ಬೇಕಾಗ್ತದೆ. ರೆಮಿಷನ್ ಅಂತ. ರೆಮಿಷನ್ ಅಂತಂದ್ರೆ ನಿಮ್ಮ ಏನಾದರೂ ತೊಂದರೆ ಇದ್ರೆ ಆ ತೊಂದರೆನ ಫುಲ್ ಹತೋಟಿಯಲ್ಲಿ ಇಟ್ಕೊಂಡು ಅದಕ್ಕೆ ಔಷಧಿ ಇಲ್ಲದೆ ನಿಯಂತ್ರಣದಲ್ಲಿ ಇತ್ತು ಅಂತಂದ್ರೆ ಆ ಪರಿಸ್ಥಿತಿನ ರಿಮಿಷನ್ ಅಂತ ಹೇಳ್ತಾರೆ. ಯಾವಾಗ ನೀವು ಹತೋಟಿನಲ್ಲಿ ಇಟ್ಕೊಳ್ಳೋ ಕಂಟ್ರೋಲ್ ಅದೇನಾದ್ರೆ ನೀವು ಮಾಡ್ತಿರ್ತೀರೋ ಅದನ್ನ ನೀವು ಕೈ ಬಿಡ್ತೀರಾ, ಅದು ಮತ್ತೆ ಕಾಣಿಸ್ಕೊಳ್ತೀವಿ. ಸೊ ಹಂಗಾಗಿ ಇದನ್ನ ರಿವರ್ಸ್ ಅಂತ ಹೇಳಕ್ಕಾಗಲ್ಲ, ರೆಮಿಷನ್ ಅಂತ ಹೇಳ್ಬೋದು. ಹೇಗೆ ಸಾಧ್ಯ ಅಂದ್ರೆ ಇದು ಬಹಳಷ್ಟು ಶ್ರಮ ಪಡಬೇಕು. ಎಲ್ಲಾರ್ಗೂ ಆಗತ್ತೆ ಅಂತಾನೂ ಹೇಳಲಿಕ್ಕಾಗಲ್ಲ. ಯಾರಿಗೆ ಈಗ ತಾನೇ ಮಧುಮೇಹ ಶುರು ಆಗಿದೆ ಮತ್ತೆ ತುಂಬಾ ಮೈಲ್ಡ್ ಆಗಿದೆ, ಬಹಳಷ್ಟು ವರ್ಷಗಳಿಂದನೂ ಅದು ಹೆಚ್ಚಾಗಿಲ್ಲ, ಇಂಥವರು ಇನ್ನೂ ಜಾಸ್ತಿ ಶ್ರಮ ಪಟ್ರೆ, ಅಂದ್ರೆ ಮುಖ್ಯವಾಗಿ ಡಯಟ್, ಎಕ್ಸರ್ಸೈಸ್ ಇದನ್ನೆಲ್ಲ ಈ ಶ್ರಮಗಳು ಪಟ್ರೆ ಆ ರೆಮಿಷನ್ ಅನ್ನೋ ಪರಿಸ್ಥಿತಿಗೆ ತಗೊಂಡು ಹೋಗ್ಬೋದು. ಮಾತ್ರೆ ಇಲ್ದೇನೆ ಬಹಳಷ್ಟು ದಿನ ಇರ್ಬೋದು. ಯಾರಿಗೆ ಬಹಳಷ್ಟು ವರ್ಷಗಳಿಂದ ಮಧುಮೇಹ ಇರುತ್ತೆ, ಅದನ್ನ ಕಂಟ್ರೋಲ್ ಮಾಡಕ್ ಕಷ್ಟ ಪಡ್ತಿರ್ತಾರೆ, ಇಂಥವ್ರಿಗೆಲ್ಲ ಅದು ಸ್ವಲ್ಪ ಕಷ್ಟ ಆಗ್ಬೋದು. ಆದ್ರೂ ಕೂಡ ಸೊ ಈ ರೆಮಿಷನ್ ಅನ್ನೋ ಪರಿಸ್ಥಿತಿ ಹೇಗೆ ಹೋಗೋದಪ್ಪ? ಒಂದು ಮುಖ್ಯವಾಗಿ ಜೀವನ ಶೈಲಿನೇ. ಮಧುಮೇಹ ಬರೋದೇ ಮುಖ್ಯವಾಗಿ ಜೀವನ ಶೈಲಿ. ಹೇಳ್ತಾರೆ ನೀವು ಎಲ್ಲಿ ಕಳ್ಕೊಂಡಿದ್ದೀರೋ ಅಲ್ಲೇ ಹುಡುಕಬೇಕು ಅಂತ. ಸೊ ಜೀವನ ಶೈಲಿಯಿಂದನೇ ನಾವು ಕಳ್ಕೊಂಡು ಬಂದಿರೋ ಅಂತ ಪರಿಸ್ಥಿತಿ ಇದು. ಸೊ ಅದನ್ನೇ ಮೊದಲು ಸರಿ ಮಾಡಬೇಕಾಗಿರೋ ಮುಖ್ಯವಾದ ಅಂಶ. ಏನಪ್ಪ ಈ ಜೀವನ ಶೈಲಿ ಸರಿ ಮಾಡೋದು ಅಂತಂದ್ರೆ, ಈಗಾಗಲೇ ನಾನು ಹೇಳ್ದಂಗೆ ಈ ಆಹಾರ ಪದ್ಧತಿ ಬದಲಾಯಿಸ್ಕೊಳ್ಳೋದು. ನಾವು ಮಾಡ್ತಿರೋ ಒಂದು ಇಂಬ್ಯಾಲೆನ್ಸ್ ಆದ್ರೆ ಏನಿದೆ, ಎಲ್ಲಿ ನಾವು ಹೆಚ್ಚು ಸಕ್ಕರೆ ಇರೋ ಅಂಶನ್ನೇ ಸೇವಿಸ್ತಾ ಇದ್ದೀವಿ, ಅದನ್ನ ಪೂರ್ತಿ ಕಡಿಮೆ ಮಾಡಿ ಈ ಪ್ರೋಟೀನ್ ಅಂಶನ ಹೆಚ್ಚು ಮಾಡಿದಾಗ ನಮಗೆ ಮಸಲ್ಸ್ ಎಲ್ಲ ಸ್ವಲ್ಪ ಸ್ಪಂದನೆ ಜಾಸ್ತಿ ಆಗ್ತದೆ, ಅದರದ್ದು ಬಲ್ಕ್ ಜಾಸ್ತಿ ಆಗುತ್ತೆ. ಯಾವಾಗ ನಮಗೆ ಈ ಮಸಲ್ಸ್, ಈ ಖಂಡಗಳೆಲ್ಲ ಜಾಸ್ತಿ ಆಗುತ್ತೆ, ಆವಾಗ ಈ ಸಕ್ಕರೆ ಸ್ವಲ್ಪ ಏನು ಸೇವನೆ ಮಾಡ್ತೀವೋ, ಸಕ್ಕರೆ ಇರೋ ಅಂಶನ ಸ್ವಲ್ಪ ಸೇವನೆ ಏನು ಮಾಡ್ತೀವೋ, ಅಳವಡಿಕೆ ಜಾಸ್ತಿ ಆಗ್ತದೆ. ಅಳವಡಿಕೆ ಜಾಸ್ತಿ ಆದಾಗ ಔಷಧಿಗಳ ನೆಸೆಸಿಟಿ ಕಡಿಮೆ ಆಗ್ತದೆ. ಹೀಗಾಗಿ ಅದನ್ನ ಒಂದಷ್ಟು ಸುಮಾರು ದಿನ ಇದನ್ನೇ ಮಾಡ್ಕೊಂಡು ಹೋಗ್ತಿದ್ರೆ ಅವರು ರೆಮಿಷನ್ ಅನ್ನೋ ಪರಿಸ್ಥಿತಿ ತಲುಪ್ಬೋದು. ಈ ಡಯಾಬಿಟಿಸ್ ನ ಕಂಟ್ರೋಲ್ ಮಾಡಬೇಕು ಅಂದ್ರೆ 4 ಪಿಲ್ಲರ್ಸ್ ಇದೆ ಅಂತ ಹೇಳ್ತಾರೆ. ಸೊ ಯಾವುದು ಆ 4 ಪಿಲ್ಲರ್ಸ್? ಎಕ್ಸ್ಪ್ಲೇನ್ ಮಾಡಿರೋ. ಈ 4 ಪಿಲ್ಲರ್ಸ್ ಅಂದ್ರೆ ನಾವು ಮೊದಲನೇದು ಯಾವಾಗ್ಲೂ ಮಾತಾಡೋದು ಡಯಟ್. ಸೊ ನಾವು ಯಾವ ತರ ಆಹಾರ ತಗೊಳ್ತೀವಿ ಅದೇ ತುಂಬಾ ಮುಖ್ಯ. ಸೊ ಈ ಆಹಾರ ಏನಾದ್ರೂ ಈ ಡಯಾಬಿಟೀಸ್ ಡಯಟ್ ಅಂತ ಏನಾದ್ರೂ ಇದೆಯಾ ಅಂದ್ರೆ ಆತರ ಏನಿಲ್ಲ. ನಾವು ಮೇನ್ ಏನಂತೀವಿ ಡೈರೆಕ್ಟ್ ಶುಗರ್ಸ್ ಅಂತೀವಿ. ಅದೇ ಈ ಸಕ್ಕರೆ ಹಾಕಿರೋ ಯಾವುದೇ ಒಂದು ವಸ್ತುನ ತಗೊಳ್ಳಲೇಬಾರದು. ಆಮೇಲೆ ಪ್ರತಿ ಊಟ ನಾವು ಮಾಡ್ಬೇಕಂದ್ರು ಅದರಲ್ಲಿ ಎಲ್ಲಾನು ಸೇರಿ ಇರ್ಬೇಕು. ಸೊ ಅಟ್ಲೀಸ್ಟ್ ನಮ್ ತಟ್ಟೆನಲ್ಲಿ ಅರ್ಧ ಭಾಗ ಈ ತರಕಾರಿ ಇರ್ಬೇಕು. ತರಕಾರಿ, ಆಮೇಲೆ ಈ ಸಕ್ಕರೆ ಕಡಿಮೆ ಇರೋ ಹಣ್ಣುಗಳು ಅದನ್ನ ಸೇರಿಸ್ಕೊಳ್ಬೇಕು, ಅಟ್ಲೀಸ್ಟ್ ಅರ್ಧ. ಏನಾಗುತ್ತೆ ಅಂದ್ರೆ ನಾವು ಸ್ವಲ್ಪನೇ ಪಲ್ಯಗಳು ತಗೊಳ್ಳೋದು, ತರಕಾರಿ ತಗೊಳ್ಳೋದು ತುಂಬಾ ಕಡಿಮೆ. ಈ ನಡುವೆ ಅಂತೂ ಯಾವುದೇ ಊಟದಲ್ಲಿ ನೋಡಿದ್ರಿ ತರಕಾರಿ ಕಡಿಮೆ. ಸೊ ಅರ್ಧ ಭಾಗ ನಾವು ತರಕಾರಿ ತಗೊಳ್ಬೇಕು. ಪ್ರೋಟೀನ್ ಅಂದ್ರೆ ಈ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಯಾವ್ದಾದ್ರು ತಗೊಳ್ಬಹುದು. ತುಂಬಾ ಸಿಂಪಲ್ ಅಂದ್ರೆ ಈ ವೆಜಿಟೇರಿಯನ್ ಅಲ್ಲಿ ತುಂಬಾ ಆಪ್ಷನ್ಸ್ ಕಡಿಮೆ ಇದೆ. ಯಾಕಂದ್ರೆ ಈ ಬೇಳೆಕಾಳು ಅದ್ರಲ್ಲೇ ಜಾಸ್ತಿ ಇರೋದು. ಮೊಸರು, ಪನ್ನೀರ್ ಇದೆಲ್ಲ ನಾವು ಜಾಸ್ತಿ ಬಳಸ್ಬೇಕು. ಸೊ ಏನಾಗುತ್ತೆ, ಕೆಲವು ಟೈಮು ಈ ಬೆಳಗ್ಗೆ ನಾವು ತರಕಾರಿ ತಗೊಳ್ಳಲ್ಲ, ಬೆಳಗ್ಗೆ ಪ್ರೋಟೀನ್ ತಗೊಳ್ಳಲ್ಲ, ಮಧ್ಯಾಹ್ನ ತಗೊಳ್ತೀವಿ, ರಾತ್ರಿ ತಗೊಳ್ತೀವಿ, ಆತರ ಎಲ್ಲ. ಯಾವುದೇ ಭಾಗ ನಾವು ಊಟ ಮಾಡಿದ್ರು ತಗೊಳ್ಬೇಕು. ಆಮೇಲೆ ಪ್ರತಿ ಇದು ಹೋಲ್ ಗ್ರೈನ್ಸ್ ಅಂತ ಹೇಳ್ತೀವಿ. ಈ ಚಿಪ್ಪೆ ಜಾಸ್ತಿ ತೆಗ್ದಿರೋಲ್ಲ, ಪಾಲಿಶ್ ಮಾಡದೇ ಇರೋದು, ಇಂಡಸ್ಟ್ರಿಯಲೈಸ್ಡ್ ಫುಡ್ ಅಂಥದ್ದು ತಗೊಳ್ಬಾರ್ದು. ಅದು ಒಂದು 25%. ಸೊ ಇದು ಊಟ ಯಾವಾಗ್ಲೂ ಮಿಕ್ಸಡ್ ಇರಬೇಕು. ಆಮೇಲೆ ನಾವು ಯಾವಾಗ ಊಟ ಮಾಡ್ಬೇಕಂದ್ರೆ ಹಸಿವಾದಾಗ ಮಾತ್ರ ಊಟ ಮಾಡ್ಬೇಕು. ಸೊ ಟೈಮ್ ಆದಾಗ ಊಟ ಮಾಡ್ಬೇಕಂದ್ರೆ ಮಾಡಬಾರ್ದು. ಸೊ ಆಮೇಲೆ ಯಾವಾಗ ತಿಂದ್ರು ನಾವು ಅರ್ಧ ಹೊಟ್ಟೆ ತಿಂದ್ರೆ ಸಾಕು, ಕಂಪ್ಲೀಟ್ ಆಗಿ ತಿನ್ಬಾರ್ದು. ಏನಾಗುತ್ತೆ ಅಂದ್ರೆ ಈ ಕಂಪ್ಲೀಟ್ ಆಗಿ ತಿಂದಾಗ ಈ ಹೆಚ್ಚಿರೋ ಕ್ಯಾಲರೀಸ್ ಅದೇನಾಗುತ್ತೆ ಮೈನಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಅದು ಯಾವಾಗ ಸೇರ್ಕೊಳ್ಳುತ್ತಂದ್ರೆ ಅದನ್ನ ಯಾವಾಗ್ಲೂ ಫ್ಯಾಟ್ ಆಗಿ ಅದು ಕನ್ವರ್ಟ್ ಆಗಿ ಸೇವ್ ಆಗುತ್ತೆ. ಅದು ಪ್ರೋಟೀನ್ ಮಸಲ್ಗಾಗಿ ಹೋಗಲ್ಲ, ಏನು ಹೋಗಲ್ಲ, ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ.
ಸೊ ಈ ತರ ನಾವು ಫಸ್ಟ್ ಡಯಟ್ ನ ಪ್ಲಾನ್ ಮಾಡಬೇಕು. ಸೊ ಒಂದ್ ದಿವಸಕ್ಕೆ 3 ಸತಿನೋ 2 ಸತಿನೋ 4 ಸತಿನೋ ಬಟ್ ಕಡಿಮೆ ತಿನ್ಬೇಕು. ಯಾವಾಗ ತಿಂದ್ರು ಮಿಕ್ಸೆಡ್ ಆಗಿ ತಗೊಳ್ಬೇಕು. ಎಲ್ಲಾನು ಇರಬೇಕು, ಪ್ರೋಟೀನ್ ಇರಬೇಕು, ನಮ್ ಫೈಬರ್ಸ್ ಇರಬೇಕು, ನಾರಿನಾಂಶ, ಮತ್ತೆ ಕಾರ್ಬೋಹೈಡ್ರೇಟ್ಸ್ ಇರಬೇಕು. ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಈ ನಡುವೆ ಮಿಲ್ಲೆಟ್ಸ್ ತುಂಬಾ ಎಲ್ಲರೂ ಸಿರಿಧಾನ್ಯಗಳು ಅದನ್ನ ಸೇರಿಸ್ಕೊಳ್ಬೇಕಾಗುತ್ತೆ. ಸೊ ಇದನ್ನ ಫಾಲೋ ಮಾಡ್ಬೇಕು. ಎರಡನೇದು ಎಕ್ಸಸೈಸ್. ಆಲ್ರೆಡಿ ಡಾಕ್ಟರ್ ವಿಜಯ್ ಅವ್ರು ಹೇಳಿದ್ದಾರೆ ಹೆಂಗ್ ಎಕ್ಸಸೈಸ್ ಮಾಡ್ಬೇಕಂತ. ದಿನ ಪೂರ್ತಿ ಎಕ್ಸಸೈಸ್ ಇರಬೇಕು. ಈ ನಡುವೆ ಏನಾಗಿದೆ ಅಂದ್ರೆ ಪಕ್ಕದಲ್ಲಿರೋ ಯಾವ್ದಾದ್ರು ಒಂದು ಅಂಗಡಿಗೋ ಮನೆಗೋ ಹೋಗ್ಬೇಕಂದ್ರೆ ಗಾಡಿ ತೆಗಿತೀವಿ. ಅದನ್ನ ನಾವು ಕಮ್ಮಿ ಮಾಡಬೇಕು. ಆಮೇಲೆ ಈ ಲಿಫ್ಟ್ ಯೂಸ್ ಮಾಡೋದು, ಚಿಕ್ಕ ಇದ್ರಲ್ಲಿ ನಾವು ದಿನ ಪೂರ್ತಿ ಏನಾದ್ರೂ ಒಂದು ಎಕ್ಸಸೈಸ್ ಮಾಡ್ತಾ ಇರ್ಬೇಕು. ಮೂರನೇದು ಔಷಧಿಗಳನ್ನ ಸರಿಯಾಗಿ ತಗೊಳ್ಬೇಕು. ಇವಾಗ ಡಾಕ್ಟರ್ ಏನೋ ಹೇಳಿರ್ತಾರೆ ಅದನ್ನ ತಗೊಳ್ಬೇಕು. ಅದ್ ತಗೊಂಡು ಅದಂತ ಎಫೆಕ್ಟ್ ಏನಾಗುತ್ತೆ ಅಂತಾನು ಡಾಕ್ಟರ್ ಹತ್ರ ಮಾತಾಡ್ಬೇಕು. ಮತ್ತೆ ಮಾತ್ರೆ ತಗೊಳ್ಬೇಕಂದ್ರೆ ಯಾವುದೇ ಮಾತ್ರೆ ತಗೊಳ್ಬೇಕಂದ್ರೆ ಡಾಕ್ಟರ್ ಜೊತೆ ಅದು ಹೆಂಗ್ ಕೆಲಸ ಮಾಡುತ್ತೆ ಅಂತ. ಕೆಲವು ಔಷಧಿಗಳು ಏನಾಗುತ್ತೆ ಅಂದ್ರೆ ಮಾತ್ರೆ ತಗೊಂಡು ಅದಾದ್ಮೇಲೆ ಊಟ ಮಾಡ್ಬೇಕು. ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ, ಶುಗರ್ ಕಡಿಮೆ ಆಗ್ಬಿಡತ್ತೆ. ಸೊ ಅದು ಕೆಲವು ಟೈಮ್ ಸೀರಿಯಸ್ ಆಗಿ ಆಗ್ಬೋದು, ಕೆಲವು ಟೈಮ್ ಸೀರಿಯಸ್ ಇಲ್ಲ ಅಂದ್ರೂ ಏನಾಗುತ್ತೆ, ಜಾಸ್ತಿ ಹಸಿವು ಆಗುತ್ತೆ. ಶುಗರ್ ಕಡಿಮೆ ಆದ ತಕ್ಷಣ ಹಸಿವು ಜಾಸ್ತಿ ಆಗುತ್ತೆ, ಜಾಸ್ತಿ ತಿನ್ನಕ್ ಹೋಗ್ತಾರೆ. ಸೊ ಅದು ಒಂದು ತಪ್ಪಿರುತ್ತೆ. ಸೊ ಅದಕ್ಕೆ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿ ನೀವು ಕೊಡ್ತಾರ ಮಾತ್ರೆ ಹೆಂಗ್ ತಗೊಳ್ಬೇಕು, ಊಟಕ್ಕೆ ಮುಂಚೆ ತಗೊಳ್ಬೇಕಾ, ಊಟ ಆದ್ಮೇಲೆ ತಗೊಳ್ಬೇಕಾ, ಯಾವಾಗ ತಗೊಳ್ಬೇಕಂತ. ಡಾಕ್ಟರ್ ಒಂದು ಹೇಳಿರ್ತಾರೆ, ಇಷ್ಟ ಬಂದಂಗೆ ನಾನು ಮಧ್ಯಾಹ್ನ ತಗೊಳ್ತೀನಿ, ರಾತ್ರಿ ತಗೊಳ್ತೀನಿ ಅಂತ ತಗೊಳ್ಬಾರ್ದು. ಸೊ ಮೆಡಿಕೇಶನ್ ತುಂಬಾ ಇಂಪಾರ್ಟೆಂಟ್, ಔಷಧಿ ತಗೊಳ್ಳೋದ್ರಲ್ಲಿ ಇಂಪಾರ್ಟೆಂಟ್. ಬಟ್ ಅದು ಜಾಸ್ತಿ ಇಂಪಾರ್ಟೆಂಟ್ ಇಲ್ಲ ಡಯಟ್ ಅಂಡ್ ಎಕ್ಸರ್ಸೈಸ್ ಆದ್ಮೇಲೆ. ಬರೀ ಆಹಾರ ಒಂದೇ ಅಲ್ಲ, ಅದಕ್ಕೆ ಸರಿಯಾದ ನೀರಿನ ಅಂಶ ಕೂಡ ಇರಬೇಕು. ಈಗಿನ ಕಾಲದಲ್ಲಿ ನೀರಿನ ಅಂಶ ಸರಿಯಾಗಿ ಸಿಗೋದೇ ಒಂದು ದೊಡ್ಡ ವಿಷಯ ಆಗಿದೆ. ಎಲ್ಲರ ಮನೆಯಲ್ಲಿ RO ವಾಟರ್ಸ್ ಇದೆ, ಎಲ್ಲ ಪ್ಯೂರಿಫೈ ಆಗೋಗ್ತದೆ ಅಂತ ಅನ್ಕೊಂತೀವಿ. ಆದ್ರೆ ಅವಶ್ಯವಾದ ಮಿನರಲ್ಸ್ ಅನ್ನೋದು ಮಿಸ್ ಆಗ್ತದೆ. ಅದ್ರಲ್ಲಿ ಮಿಸ್ ಆಗೋದ್ರಿಂದ ಅದು ಕೂಡ ನಮ್ಮ ಬಾಡಿ ಬೆಳವಣಿಗೆ, ಸೆಲ್ಸ್ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಅನುಕೂಲವನ್ನು ತಂದುಕೊಡ್ತದೆ. ಅದು ಮಿಸ್ ಆಗ್ತಾ ಇದೆ. ಸೊ ನ್ಯಾಚುರಲ್ ವಾಟರ್ ಅನ್ನೋದೇ ಒಂದು ಈಗಿನ ಕಾಲದಲ್ಲಿ ಬಹಳಷ್ಟು ಕಡಿಮೆ ಇರೋದ್ರಿಂದ ಅದು ಒಂದು ಕಾರಣ ಅಂತ ಹೇಳ್ಬೋದು. ಇದರ ಜೊತೆಯಲ್ಲಿ ನಿದ್ದೆ ಅನ್ನೋದು ಬಹಳಷ್ಟು ಅಗತ್ಯ. ಈಗ ಎಲ್ಲ ನಾವು ಕರೆಕ್ಟ್ ಆಗಿ ಮಾಡ್ತಿದೀವಿ, ನಿದ್ದೆನೆ ಮಾಡ್ತಿಲ್ಲ, 3 ಅವರ್ 4 ಅವರ್ ಮಾಡ್ತೀವಿ ಅಂತಂದ್ರೆ ಈಗ ನಾವು ಮಾಡಿರೋದೆಲ್ಲ ಇಟ್ ವಿಲ್ ಬಿಕಮ್ ಅ ಸ್ಟ್ರೆಸ್. ನಾವು ಎಷ್ಟೇ ಕರೆಕ್ಟ್ ಆಗಿ ಮಾಡಿದ್ರು ಕೂಡ ಕರೆಕ್ಟ್ ಆಗಿ ನಿದ್ದೆ ಮಾಡ್ಲಿಲ್ಲ ಅಂದ್ರೆ ಇಟ್ ಈಸ್ ಅ ಸ್ಟ್ರೆಸ್. ಮತ್ತೆ ಅದನ್ನ ನಮ್ಗೆ ಅದೇ ಪರಿಸ್ಥಿತಿಗೆ ತಂದು ಬರ್ತದೆ. ಸೊ ಹಾಗಾಗಿ ಇಷ್ಟನ್ನು ಕರೆಕ್ಟ್ ಆಗಿ ಒಂದು ನಿಯಂತ್ರಣ ಮಾಡ್ಕೊಂಡು, ಸೊ ಇದೆಲ್ಲ ಮಾಡ್ಬೇಕು ಅಂತಂದ್ರೆ ಅದು ಮೊದಲಿಂದ ಬರ್ಬೇಕಾಗಿರೋ ಒಂದು ಡಿಸಿಪ್ಲಿನ್. ಸೊ ಲೈಫ್ ಈಸ್ ಆಕ್ಚುಲಿ ಡಿಸೀಸ್ ಇಲ್ಲದೆ ದೂರ ಇಡಬೇಕು ಅಂತಂದ್ರೆ ನಮ್ಮ ಹೆಲ್ತ್ ಡಿಸಿಪ್ಲಿನ್ ಅನ್ನೋದನ್ನ ನಾವು ಫಸ್ಟ್ ನೋಡ್ಕೋಬೇಕು. ಎಸ್ ಡಾಕ್ಟರ್, ಈಗ ಪ್ರೋಟೀನ್, ಈಗ ಯಾವುದೇ ಡಯಟ್ ಆಗಿರ್ಬೋದು, ನೀವು ಆಗ್ಲಿಂದ ಹೇಳ್ತಾ ಇದ್ದೀರಾ ಪ್ರೋಟೀನ್ ತುಂಬಾ ಇಂಪಾರ್ಟೆಂಟ್ ಅಂತ. ಪ್ರೋಟೀನ್ ಯಾಕೆ ಈ ಎಸ್ಪೆಷಲಿ ಈ ಪೇಷಂಟ್ಸ್ಗಳಿಗೆ, ಅಂದ್ರೆ ಡಯಾಬಿಟಿಸ್ ಇರುವಂತಹ ಪೇಷಂಟ್ಸ್ಗಳಿಗೆ ಪ್ರೋಟೀನ್ ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ? ಪ್ರೋಟೀನ್ ಎಲ್ಲರಿಗೂ ಇಂಪಾರ್ಟೆಂಟ್, ಡಯಾಬಿಟಿಸ್ ಪೇಷಂಟ್ ಅಂತ ಮಾತ್ರ ಇಲ್ಲ. ಯಾಕಂದ್ರೆ ಡಯಾಬಿಟಿಸ್ ಪೇಷಂಟ್ ನಲ್ಲಿ ನಾವು ಯಾಕೆ ಪ್ರೋಟೀನ್ ಬಗ್ಗೆ ಜಾಸ್ತಿ ಮಾತಾಡ್ತೀವಿ ಅಂದ್ರೆ ಈ ಶುಗರ್ ಮೆಟಬಾಲಿಸಮ್ ಆಗೋದು ಮಸಲ್ ನಲ್ಲಿ, ಮಾಂಸಖಂಡದಲ್ಲಿ ಮಾತ್ರನೇ ಮೆಟಬಾಲಿಸಮ್ ವಿತೌಟ್ ಇನ್ಸುಲಿನ್ ಆರ್ ವಿತ್ ಇನ್ಸುಲಿನ್ ಜಾಸ್ತಿ ಆಗೋದು ಅಲ್ಲೇ. ಸೊ ನಾವು ಈ ಶುಗರ್ ಬ್ಲಡ್ ನಲ್ಲಿರೋ ಶುಗರ್ನ ನಾವು ಉಪಯೋಗ ಮಾಡ್ಬೇಕಂದ್ರೆ ಮಾಂಸದಲ್ಲೇ ಮಾಡ್ಬೇಕು. ಆಮೇಲೆ ಪ್ರೋಟೀನ್ ಫುಲ್ ನಮ್ಮ ಮೈ ಫುಲ್ ಅದನ್ನೇ ಮಾಡಿರೋದು, ಚರ್ಮದಿಂದ ಮೂಳೆ ತನಕ ಎಲ್ಲಾನು ಪ್ರೋಟೀನ್ ಕಾಂಪೊನೆಂಟ್, ಅಮೈನೋ ಆಸಿಡ್ಸ್ ಅಂತ ಹೇಳ್ತೀವಿ. ಈ ಪ್ರೋಟೀನ್ ಕಾಂಪೊನೆಂಟ್ ಇಲ್ಲದೆ ಆಗೋದಿಲ್ಲ. ಸೊ ಮಸಲ್ ಬಿಲ್ಡಿಂಗ್ ಗೆ ತುಂಬಾ ಇಂಪಾರ್ಟೆಂಟ್ ಪ್ರೋಟೀನ್. ಆಮೇಲೆ ನಮ್ಗೆ ಇಮ್ಯುನಿಟಿ, ಎಲ್ಲ ಆಂಟಿಬಾಡೀಸ್ ಮೈನಲ್ಲಿ ಇರೋದೆಲ್ಲಾನು ಮೇಡ್ ಔಟ್ ಆಫ್ ಪ್ರೋಟೀನ್. ಆ ಪ್ರೋಟೀನ್ ಇಂದಾನೆ, ಅಮೈನೋ ಆಸಿಡ್ಸ್ ಇಂದಾನೆ ನಮ್ಗೆ ಆಂಟಿಬಾಡಿ. ಸೊ ಯಾವುದೇ ಕಾಯಿಲೆಗಳು ಬಂದ್ರು ರಿಪೇರ್ ಮಾಡಕ್ಕೆ ಅದಕ್ಕೆ ಪ್ರೋಟೀನ್ ತುಂಬಾ ಇಂಪಾರ್ಟೆಂಟ್. ಸೊ ಅದರಿಂದ ಪ್ರೋಟೀನ್ ಸಪ್ಲಿಮೆಂಟ್. ಆಮೇಲೆ ನಮ್ಮ ಭಾರತ ದೇಶದಲ್ಲಿ ಯಾವುದೇ ಊಟ ನಾವು ತಗೊಂಡ್ರು ಜಾಸ್ತಿ ನಮ್ದು ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರೋದು. ಇವಾಗ ನಾವು ತರಕಾರಿ ತಗೊಂಡ್ರು, ಹಣ್ಣುಗಳು ತಗೊಂಡ್ರು, ಮತ್ತೆ ಅನ್ನ, ಮುದ್ದೆ, ಚಪಾತಿ ಯಾವುದೇ ತಗೊಂಡ್ರು ಇದರಲ್ಲಿ ಪ್ರೋಟೀನ್ಸ್ ಇಲ್ಲ. ಪ್ರೋಟೀನ್ಸ್ ತುಂಬಾ ಕಡಿಮೆ ಇರುತ್ತೆ, ಇಲ್ಲಾಂದ್ರೆ ನೆಗ್ಲಿಜಿಬಲ್ ಇರುತ್ತೆ. ಆಮೇಲೆ ನಮ್ ಸಂಸ್ಕೃತ ಹೆಂಗಂದ್ರೆ ಈ ಸುಮಾರು ವಾರದಲ್ಲಿ ನಾನ್ ವೆಜ್ ತಿನ್ನಂಗಿಲ್ಲ. ಸೊ ಆ ದಿವಸ ಏನಾಗುತ್ತೆ, ಈ ನಾನ್ ವೆಜಿಟೇರಿಯನ್ ಅವರಿಗೆ ಪ್ರೋಟೀನ್ ತುಂಬಾ ಕಡಿಮೆ ಇರುತ್ತೆ. ಸರಿ, ನಾವು ನಾನ್ ವೆಜ್ ತಿನ್ನಲ್ಲ, ವೆಜಿಟೇರಿಯನ್ ಪ್ರೋಟೀನ್ ತಿನ್ನೋಣ ಅಂದ್ರೆ ನಾನ್ ವೆಜಿಟೇರಿಯನ್ ಅವರು ಪ್ರೋಟೀನ್ ಜಾಸ್ತಿ ವೆಜಿಟೇರಿಯನ್ ಅಲ್ಲಿ ಇಷ್ಟಪಡಲ್ಲ. ಓಕೆ ಡಾಕ್ಟರ್, ಇನ್ನು ಈ ಪ್ರೋಟೀನ್ ಕೊರತೆ ಹೇಗೆ ಉಂಟಾಗುತ್ತೆ ಅಂತ, ಅಂದ್ರೆ ಈಗ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಜೊತೆ ಎಕ್ಸ್ಪ್ಲೇನ್ ಮಾಡಬಹುದಾ ಅದನ್ನ?
ಪ್ರೋಟೀನ್ ಕೊರತೆ ಉಂಟಾಗೋದು ಮುಖ್ಯವಾಗಿ ನಮ್ಮ ಸೇವನೆ ಇಲ್ಲದೆ ಇರೋದ್ರಿಂದನೇ. ಸೇವನೆ ಈಗ ನಾವು ಈಗಾಗಲೇ ಹೇಳ್ದಂಗೆ 90%, 80 to 90% ನಮ್ಮ ಪ್ಲೇಟಲ್ಲಿ ಕಾರ್ಬೋಹೈಡ್ರೇಟ್ಸೇ ಇರ್ತದೆ. ಪ್ರೋಟೀನ್ ಅನ್ನೋ ಅಂಶನೇ ಇಲ್ಲ. ಪ್ರೋಟೀನ್ ಅನ್ನೋ ಅಂಶ ಎಲ್ಲಿ ಬರುತ್ತದೆ? ಈಗ ಹಾಲು. ಈಗ ಎಷ್ಟು ಪ್ರೋಟೀನ್ ಬೇಕು, ಇದು ಬಹಳಷ್ಟು ತಿಳುವಳಿಕೆ ಕಡಿಮೆ ಇದೆ. ಹೇಳಬೇಕು ಅಂತಂದ್ರೆ ಪರ್ ಕೆಜಿ 1 kg ಬಾಡಿ ವೆಯ್ಟ್ಗೆ 1 ಗ್ರಾಮ್ ಪ್ರೋಟೀನ್ ಬೇಕು ದಿನಕ್ಕೆ. ಸೊ ಒಂದು ದಿನಕ್ಕೆ ಏನಿಲ್ಲ ಅಂದ್ರೂ ಒಂದು ಆವರೇಜ್ ಮನುಷ್ಯನ್ಗೆ ಒಂದು 65ರಿಂದ 70 ಗ್ರಾಮ್ ಪ್ರೋಟೀನ್ ಬೇಕು. ಎಲ್ಲಿಂದ ಸಿಗ್ತದಪ್ಪ ಇಷ್ಟು ಪ್ರೋಟೀನ್? ಯಾವ ಅಂಶಗಳಲ್ಲಿ ಸಿಗ್ತದೆ? ಈಗ ಇಷ್ಟು ಪ್ರೋಟೀನು ಒಂದು ಅಂಶ ತಗೋ ಹಾಲಿಂದ ತಗೋಬೇಕು ಅಂದ್ರೆ ಏನಿಲ್ಲ ಅಂದ್ರೂ 11 ಗ್ಲಾಸ್ ನೀರು ಹಾಲು ಕುಡಿಬೇಕು ದಿನಕ್ಕೆ. ಅಷ್ಟು ತಗೊಂಡಾಗ ನಮಗೆ ಒಂದು 70 ಗ್ರಾಮ್ ಪ್ರೋಟೀನ್ ಬರ್ಬೋದು. ಅಷ್ಟು ಕುಡ್ಲಿಕ್ಕೆ ಆಗಲ್ಲ. ಯಾರು ಕುಡಿತಿದ್ದಾರೆ? 1 ಗ್ಲಾಸ್ ಕುಡಿತಿಲ್ಲ ಸರಿಯಾಗಿ. ಎರಡನೇದು, ಈಗ ನಾವು ಹೋಗ್ಲಿ ನಾನ್ ವೆಜಿಟೇರಿಯನ್ ಮೊಟ್ಟೆ ತಿಂದ್ರೆ ಬರ್ಬೋದು. ಒಂದು ಮೊಟ್ಟೆನಲ್ಲಿ 6ರಿಂದ 7 ಗ್ರಾಮ್ ಪ್ರೋಟೀನ್ ಇರುತ್ತೆ. ಹಾಗಾದ್ರೆ 8-9 ಮೊಟ್ಟೆ ತಿನ್ಬೇಕು ದಿನಕ್ಕೆ. ಸೊ ಹೀಗಾಗಿ ನಾವು ಪ್ರೋಟೀನ್ ನ ಹಲವಾರು ಬೇರೆ ಬೇರೆ ಸೋರ್ಸಸ್ ಇಂದ ತಗೊಂಡು ಅದನ್ನ ಪೂರೈಕೆ ಮಾಡ್ಕೋಬೇಕಾಗ್ತದೆ. ಓಕೆ ಡಾಕ್ಟರ್, ಈಗ ಈ ಪ್ರೋಟೀನ್ ಬಗ್ಗೆ ಮಾತಾಡಿದ್ವಿ, ನಾವು ಈಗ ಫೈಬರ್ ಬಗ್ಗೆ ಕೂಡ ಮಾತಾಡ್ಬೇಕು. ಫೈಬರ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ? ಸೊ ಫೈಬರ್ ತುಂಬಾ ಮುಖ್ಯ ಇದೆ. ಅದಕ್ಕೆ ನಾನು ಡಯಟ್ ಬಗ್ಗೆ ಮಾತಾಡ್ಬೇಕಂದ್ರೆ ಅರ್ಧ ಪ್ಲೇಟ್ ಫೈಬರ್ ನಾವು ತಗೊಳ್ಬೇಕಂತ. ಸೊ ಫೈಬರ್ ಅಂದ್ರೆ ಈ ನಾರಿನ ಅಂಶ ಎಲ್ಲಿ ಬರುತ್ತೆ ಅಂದ್ರೆ ತರಕಾರಿ ಮತ್ತೆ ಹಣ್ಣುಗಳು, ಆಮೇಲೆ ಈ ಹೋಲ್ ಗ್ರೈನ್ಸ್, ಚಿಪ್ಪೆ ತೆಗೆದೇ ಇರೋ ಗ್ರೈನ್ಸ್ ಯಾವುದೇ ಒಂದು ತಗೊಂಡ್ರು ಅದರಲ್ಲಿ ಫೈಬರ್ ಬರುತ್ತೆ. ಸೊ ಈ ಫೈಬರ್ ಇಂದ ಏನ್ ಬೆನಿಫಿಟ್ಸ್ ಆ ತರ ಅಂತ ನೋಡಿದ್ರೆ, ನಾವು ಊಟ ಮಾಡ್ಬೇಕಂದ್ರೆ ಒಂದು ನಮ್ಗೆ ಹಸಿವು ಎಷ್ಟೇ ಇದ್ರು ನಾವು ಫೈಬರ್ ತಗೊಂಡ್ರೆ ಅದು ಬೇಗ ಜೀರ್ಣ ಆಗಲ್ಲ. ಸೊ ಅವಾಗ ನಾವು ತಿನ್ನೋ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಒಂದು. ಸೊ ಅದರಿಂದಾನೇ ನಾವು ತಿನ್ನೋದು ಕಡಿಮೆ ಆದಾಗೆಲ್ಲ ಮೈಗೆ ಒಳ್ಳೇದು. ಎರಡನೇದು, ಅದು ಬೇಗ ಜೀರ್ಣ ಆಗದೆ ಅದು ಫುಲ್ ಕಾಂಪ್ಲೆಕ್ಸ್ ಇರೋದ್ರಿಂದ ಶುಗರ್ ನಾವು ಅದ್ರ ಜೊತೆ ಯಾವುದೇ ಒಂದು ಕಾರ್ಬೋಹೈಡ್ರೇಟ್ ಇಲ್ಲ ಶುಗರ್ ಐಟಮ್ ಯಾವ್ದು ತಗೊಳ್ತೀವೋ ಅದನ್ನ ಬ್ಲಡ್ ನಲ್ಲಿ ಸೇರೋದು ನಿಧಾನ ಆಗುತ್ತೆ, ನಿಧಾನವಾಗಿ ಆಗುತ್ತೆ. ಆಮೇಲೆ ಹಂಗೆ ಕೆಳಗಡೆ ಬಂದಾಗ ನಮ್ ಲಿವರ್ಗೆ, ಪ್ಯಾಂಕ್ರಿಯಾಸ್ಗೆ ಇದೆಲ್ಲ ಆ ಎನ್ಸೈಮ್ಸ್ ಮತ್ತೆ ಡೈಜೆಸ್ಟಿವ್ ಜ್ಯೂಸಸ್ ಎಲ್ಲ ಬರೋದಲ್ಲ ಈ ಫೈಬರ್ ತಗೊಳುತ್ತೆ. ಸೊ ಸುಮಾರು ಜನ ಈ ತರ ತಿಂದೇ ಇರೋರು ಮತ್ತೆ ಫಾಸ್ಟಿಂಗ್ ಮಾಡ್ಬೇಕಂದ್ರೆ ಗಾಲ್ ಬ್ಲಾಡರ್ ಸ್ಟೋನ್ಸ್ ತುಂಬಾ ಕಾಮನ್ ಆಗಿ ಫಾರ್ಮ್ ಆಗುತ್ತೆ. ಯಾಕಂದ್ರೆ ಅಲ್ಲಿರೋ ಜ್ಯೂಸ್ ನ ನಾವು ಯೂಸ್ ಮಾಡಲ್ಲ. ಸೊ ಈ ತರ ನಾವು ಸ್ವಲ್ಪ ಬಲ್ಕ್ ಈ ಫೈಬರ್ ಜಾಸ್ತಿ ತಿಂದ್ರೆ ಆ ಕರಲ್ ನಲ್ಲಿ ಮೂವ್ಮೆಂಟ್ ಜಾಸ್ತಿ ಆಗುತ್ತೆ. ಫೈಬರ್ ಕೊರತೆ ಹೆಂಗೆ ಉಂಟಾಗುತ್ತೆ ಅಂತ? ಫೈಬರ್ ಕೊರತೆ ಮುಖ್ಯವಾಗಿ ಮತ್ತೆ ಸೇವನೆನೆ. ಡಾಕ್ಟರ್ ಆಲ್ರೆಡಿ ಹೇಳ್ದಂಗೆ ಯಾವ್ದ್ರಲ್ಲಿ ನಮ್ಮ ಫೈಬರ್ ಅನ್ನೋ ಅಂಶ ಸಿಗ್ತದೆ, ನಾರಿನ ಅಂಶ, ಈ ತರಕಾರಿ, ಕೆಲವು ಹಣ್ಣುಗಳು, ತರಕಾರಿಗಳು, ಹೋಲ್ ಗ್ರೈನ್ಸ್, ಇವುಗಳಲ್ಲಿ ಬಹಳಷ್ಟು ಫೈಬರ್ ಅನ್ನೋದು ಇರ್ತದೆ. ಯಾರಿಗೆ ಈ ಫೈಬರ್ ಇರಲ್ಲ ಅವರಿಗೆ ಜೀರ್ಣಶಕ್ತಿ ಕಡಿಮೆ, ಒಳ್ಳೆ ಬ್ಯಾಕ್ಟೀರಿಯಾ ಬೆಳೆಯೋದಿಲ್ಲ, ಕಡಿಮೆ ಇರ್ತದೆ. ಅದರಾಗಿ ರೋಗಗಳು ಬರೋ ಸಾಧ್ಯತೆ ಜಾಸ್ತಿ, ಮಲಬದ್ಧತೆಗಳು ಜಾಸ್ತಿ ಆಗ್ತದೆ. ಇವುಗಳ ಕಾರಣ ಆಗ್ತದೆ. ಇದೊಂದೇನಂತಂದ್ರೆ, ಈ ಹಣ್ಣು ತಿಂದ್ರೆ ನೀವು ನೋಡೇ ಇರ್ತೀರ, ಬಾಳೆಹಣ್ಣು ತಿಂದಿಲ್ಲ ಅಂದ್ರೆ ನನ್ಗೆ ಬೆಳಗ್ಗೆ ಮೋಷನ್ ಆಗಲ್ಲ, ಇದು ಬೆಳಿಗ್ಗೆ ಕಾಮನ್ ಇದು, ಅದು ನಿಜ. ಸೊ ಹಣ್ಣು ಬೇಕು. ಆದ್ರೆ ಈ ಸಕ್ಕರೆ ಕಾಯಿಲೆ ಇರೋರಿಗೆ, ಮಧುಮೇಹ ಇರೋರಿಗೆ ಬಾಳೆಹಣ್ಣು ಒಳ್ಳೇದಲ್ಲ, ಅದರಲ್ಲಿ ಬಹಳಷ್ಟು ಸಕ್ಕರೆ ಇರ್ತದೆ. ಸೊ ಹಂಗಾಗಿ ಬಾಳೆಹಣ್ಣು ತಪ್ಪಿ ತರಕಾರಿ ಸೇವನೆ ಮಾಡೋದು ಒಳ್ಳೇದು. ಸೊ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತ ಹೇಳ್ತಾರೆ. ಗ್ರೀನ್ ವೆಜಿಟೇಬಲ್ಸ್ ಎಲ್ಲ ಈ ಕಾಲಿಫ್ಲವರ್, ಬ್ರಿಂಜಾಲು, ಲೇಡೀಸ್ ಫಿಂಗರ್, ಇಂಥದ್ದೆಲ್ಲ ನಾರಿನಂಶ ಜಾಸ್ತಿ, ಅದನ್ನ ಜಾಸ್ತಿ, ಸೊಪ್ಪು, ಇಂಥದನ್ನ ಜಾಸ್ತಿ ಹೆಚ್ಚಾಗಿ ಸೇವನೆ ಮಾಡಬೇಕು. ಸೊ ಇದನ್ನ ನಮ್ಮ ದಿನ ಪ್ಲೇಟ್ ಅಲ್ಲಿ ಅದು ಒಂದು ಅಂಶ ಆಗ್ಬೇಕು. ಓಕೆ ಡಾಕ್ಟರ್, ಈಗ ನ್ಯೂಟ್ರಿಷನ್ ಕೊರತೆನ ನಾವು ಹೇಗೆ ಫುಲ್ಫಿಲ್ ಮಾಡ್ಕೊಳ್ಬಹುದು ದೈನಂದಿನ ಆಹಾರದಲ್ಲಿ ಅಂತ? ಇವಾಗ ನಾವು ಹೇಳ್ದಂಗೆ ಊಟ ಯಾವಾಗ ಮಾಡ್ಬೇಕಂದ್ರೂ ಆ ಭಾಗಗಳು ಕರೆಕ್ಟ್ ಆಗಿರ್ಬೇಕು. ಫೈಬರ್, ಸೊ ತರಕಾರಿ ನಾವು ತಗೊಳ್ಳೋದ್ರಿಂದ ಬರೀ ಫೈಬರ್ ಮಾತ್ರ ಇಲ್ಲ, ಸುಮಾರು ಸಾಲ್ಟ್ಸ್, ವಿಟಮಿನ್ಸ್ ಅದರಲ್ಲೇ ಇರೋದು, ಮಿನರಲ್ಸ್ ಜಾಸ್ತಿ, ಮಿನರಲ್ಸ್ ಮತ್ತೆ ವಿಟಮಿನ್ಸ್ ಅಲ್ಲಿಂದಾನೇ ಬಂದ್ಬಿಡತ್ತೆ. ಸೊ ಅದು ಮತ್ತೆ ಪ್ರೋಟೀನ್ ಅಟ್ಲೀಸ್ಟ್ ಒಂದು 25% ಕಾಲ್ ಭಾಗ ಪ್ರೋಟೀನ್ ತಗೊಳ್ಬೇಕು. ಮತ್ತೆ ಸೊ ಇದನ್ನ ನಮ್ಗೆ ಟೈಮ್ ಪ್ರಕಾರ ತಿನ್ಬೇಕು. ಟೈಮ್ ಪ್ರಕಾರ ಅಂದ್ರೆ ಯಾವಾಗೆಲ್ಲ ಹಸಿವಾಗುತ್ತೋ ತಿನ್ಬೇಕಾದ್ರೆ ಇದೇ ತರ. ಸುಮಾರು ಜನ ಏನ್ ಮಾಡ್ತಾರೆ, ಹಸಿವಾಗುತ್ತೆ ಏನಿಲ್ಲ ತಿನ್ನಕ್ಕೆ ಅಂತ ಪ್ರೊಸೆಸ್ಡ್ ಫುಡ್, ಬಿಸ್ಕೆಟ್ಸ್ ತಿನ್ನೋದು, ಈಸಿಯಾಗಿ ಸಿಗುತ್ತೆ ಅಂತ, ಅದನ್ನ ತಿನ್ಬಾರ್ದು, ಆ ತರ ತಿನ್ಬಾರ್ದು.
ಯಾವಾಗ ತಿಂದ್ರು ಎಲ್ಲಾದ್ರೂ ಮಿಕ್ಸ್ ಆಗಿರೋ ಊಟ ತಿನ್ಬೇಕು. ಸೊ ಅವಾಗ ನಮ್ಗೆ ಎಲ್ಲ ಬೆನಿಫಿಟ್ಸು ಸಿಗ್ಬಿಡುತ್ತೆ. ಸೊ ಅದು ಒಂದು. ಎರಡನೇದು, ನಾವು ತಿನ್ನಕ್ಕಾಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕಂದ್ರೆ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್ ತಗೊಳ್ಬೋದು. ಸೊ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್ ಎಲ್ಲರಿಗೂ ಇಲ್ಲ, ಯಾರಿಗೆ ತಿನ್ನಕ್ಕಾಗಲ್ಲ. ಇವಾಗ ಯಾರೋ ಕೆಲ್ಸದ ಮೇಲೆ ಇರ್ತಾರೆ, ಅವ್ರಿಗೆ ಈ ಟೈಮ್ ನಲ್ಲಿ ನಾನು ತಿನ್ನಕ್ ಆಗ್ಲಿಲ್ಲ, ಸೊ ಏನ್ ಮಾಡ್ಬೇಕಂದ್ರೆ ಅವಾಗ ಸಪ್ಲಿಮೆಂಟ್ಸ್ ತಗೊಳ್ಬೋದು. ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್ ಸಿಗುತ್ತೆ, ಆ ಟೈಮ್ ತಗೊಳ್ಬೋದು. ಅದು ಮೀಲ್ ರೀಪ್ಲೇಸ್ಮೆಂಟ್ ಅಂತಾನು ಮಾಡ್ಬೋದು. ಯಾವ್ದೋ ಇವಾಗ ಬ್ರೇಕ್ಫಾಸ್ಟ್ ಬೇಡ ಅಂದ್ರೆ ನ್ಯೂಟ್ರಿಷನ್ ಸಪ್ಲಿಮೆಂಟ್, ಇಲ್ಲಾಂದ್ರೆ ಇನ್ ಬಿಟ್ವೀನ್ ಮೀಲ್ಸ್ ಅಂತ ಹೇಳ್ತೀವಿ. ಊಟದ ಮಧ್ಯದಲ್ಲಿ ಹಸಿವಾಗತ್ತೆ, ಅವಾಗ ಹೋಗಿ ಒಂದು ಚಾಕ್ಲೇಟ್ ತಿನ್ನೋದು, ಅದನ್ನ ಬಿಟ್ಟು, ಇಲ್ಲ ಚಿಪ್ಸ್ ತಿನ್ನೋದು, ಯಾವ್ದೋ ಒಂದು ಫ್ರೈಡ್ ಐಟಮ್ ತಿನ್ನೋದು, ಅದನ್ನ ಬಿಟ್ಟಾಕಿ ಈ ತರ ಸಪ್ಲಿಮೆಂಟ್ಸ್ ಮಾಡ್ಬೋದು. ಡಯಾಬಿಟಿಸ್ ಕಂಟ್ರೋಲ್ ನಲ್ಲಿ ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್ ಗಳ ಪಾತ್ರ ಏನು ಅಂತ ಸರ್ ಆಗ್ಲೇ ಹೇಳಿದ್ರು, ನೀವು ಕೂಡ ಎಕ್ಸ್ಪ್ಲೇನ್ ಮಾಡೋದಾದ್ರೆ. ಈಗ ಮುಖ್ಯವಾಗಿ ನಮ್ಮ ಆಹಾರದ ತಟ್ಟೆ ಅರ್ಧ ಭಾಗ ಕಾರ್ಬೋಹೈಡ್ರೇಟ್ಸ್, ಕಾಲ್ ಭಾಗ ಪ್ರೋಟೀನ್, ಮತ್ತೆ ಇನ್ನೊಂದು ಕಾಲ್ ಭಾಗ ಫೈಬರ್, ವೆಜಿಟೇಬಲ್ಸ್, ಈ ತರ ಮಾಡಿದ್ರೆ ಬ್ಯಾಲೆನ್ಸ್ ಆಗ್ತದೆ. ಆದ್ರೆ ಇದು ಕೆಲವರಲ್ಲಿ ಪೂರ್ತಿ ಅಬ್ಸಾರ್ಪ್ಷನ್ ಆಗಲ್ಲ, ಪೂರ್ತಿ ಸೇವನೆ ಆಗಲ್ಲ, ಕೆಲವ್ರಿಗೆ ಡೈಜೆಷನ್ ಆಗದೆ ಹಾಗೆ ಬರ್ಬೋದು. ಸೊ ಸರಿಯಾಗಿರೋ ಪೌಷ್ಟಿಕತೆ ಸಿಗದಿರ್ಬೋದು. ಇಂಥವರಿಗೆ ವಿಟಮಿನ್ಸು, ಕೆಲವು ಪ್ರೋಟೀನ್ಸು ಕಡಿಮೆನೇ ಕಾಣಿಸ್ಕೊಳ್ತಿರ್ತದೆ. ಅಂಥದ್ರಲ್ಲಿ ನಾವು ಸಪ್ಲಿಮೆಂಟ್ ಅಂತ ಮಾಡಬೇಕಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಎಲ್ಲರೂ ವೈಟಮಿನ್ ಡಿ, ವೈಟಮಿನ್ B12 ಅಥವಾ ಎಲ್ಲ ಪ್ರತಿ ಸಲ ಚೆಕ್ ಮಾಡ್ಕೊಂಡು ಬರ್ತಾರೆ, ಕಡಿಮೆ ಇದೆ ಅಂತ ಬರ್ತಾರೆ, ಅಲ್ಲಿ ಸಪ್ಲಿಮೆಂಟ್ ಕೊಡ್ತೀವಿ, ಹೌದಾ? ಆದ್ರೆ ಅದನ್ನೇ ಯಾವಾಗ್ಲೂ ತಗೊಳ್ಲಿಕ್ಕಾಗಲ್ಲಲ್ವಾ? ಸೊ ಮೊದಲಿಗೆ ಅದನ್ನ ಕೊರತೆನ ತಿದ್ದುಪಡ್ತೀವಿ, ನ್ಯಾಚುರಲ್ ಆಗಿ ತಗೊಳ್ಳೋ ಅಂಥದ್ದನ್ನ ಆದಷ್ಟು ಪ್ರಮೋಟ್ ಮಾಡ್ತೀವಿ. ಸೊ ನ್ಯಾಚುರಲ್ ಆಗಿ ಎಷ್ಟು ತಗೋಬೇಕೋ ಅದನ್ನ ಫಸ್ಟ್ ರೆಡಿ ಮಾಡ್ಕೋಬೇಕು. ಇದು ಅದ್ರ ಮೇಲೆ ಆದ್ರೂ ಕೊರತೆ ಅನ್ನೋದು ಇರ್ತದೆ, ಕೆಲವರಿಗೆ ಎಲ್ಲರಿಗೂ ಸಿಗದೆ ಇರ್ಬೋದು. ಸೊ ಈಗ ಈಸಿಯೆಸ್ಟ್ ವೇ ಅಂತ ಸಿಗದೆ ಇರೋ ಪರಿಸ್ಥಿತಿನಲ್ಲಿ ಸಪ್ಲಿಮೆಂಟ್ಸ್ ಅವಶ್ಯಕತೆ ಬೇಕಾಗ್ತದೆ. ಸಪ್ಲಿಮೆಂಟ್ಸ್ ಅಲ್ಲಿ ಮೇಜರ್ ಆಗಿ ಇವಾಗ ಡಯಾಬಿಟೀಸ್ಗೆ ಅಂತಾನೆ ತಯಾರು ಮಾಡಿರೋಂಥ ಸಪ್ಲಿಮೆಂಟ್ಸ್ಗಳು ಇದಾವೆ. ಅದರಲ್ಲಿ ಹೆಚ್ಚು ಪ್ರೋಟೀನ್ ಇರ್ತದೆ, ಕಾರ್ಬೋಹೈಡ್ರೇಟ್ಸ್ ಬಹಳ ಕಡಿಮೆ ಇರ್ತದೆ, ಕೆಲವು ಫೈಬರ್ ಕೂಡ ಹಾಕಿರ್ತಾರೆ. ಸೊ ಇಂಥದ್ದನ್ನ ನಾವು ಸೇವನೆ ಸಪ್ಲಿಮೆಂಟ್ ಆಗಿ ತಗೊಳ್ಳೋದ್ರಲ್ಲಿ ಉತ್ತಮ ಆಗ್ತದೆ. ಸೊ ನಮ್ಮ ದಿನದ್ದು ಪೂರೈಕೆ ಅಂತೂ ಅದರಿಂದ ಕವರ್ ಮಾಡ್ಕೋಬಹುದು. ಎಸ್ ಡಾಕ್ಟರ್, ಇನ್ನು ಕೊನೆಯದಾಗಿ ನಿಮ್ಗೇನೆ ಪ್ರಶ್ನೆ, ಅಂದ್ರೆ ಈಗ ಜನ ನ್ಯೂಟ್ರಿಯೆಂಟ್ ಸಪ್ಲಿಮೆಂಟ್ಗಳನ್ನ ಚೂಸ್ ಮಾಡ್ಬೇಕಾದ್ರೆ ಏನನ್ನ ಗಮನಿಸಬೇಕು? ಮುಖ್ಯವಾಗಿ ಮಧುಮೇಹ ಇದ್ರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಎಷ್ಟಿದೆ. ಅದರಲ್ಲಿ ಎಲ್ಲಾ ಪ್ರೋಟೀನ್ ಸಪ್ಲಿಮೆಂಟ್ಸ್ ಅಲ್ಲಿ ಕೂಡ ಬರೀ ಪ್ರೋಟೀನ್ ಇರೋದಿಲ್ಲ. ನಾರ್ಮಲ್ ಪ್ರೋಟೀನ್ ಸಪ್ಲಿಮೆಂಟ್ಸ್ ಅಲ್ಲಿ ಜನರಲ್ ಆಗಿ ಬರುವಂತದ್ರಲ್ಲಿ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರ್ತದೆ. ಅದು ಮಧುಮೇಹ ಇರೋರಿಗೆ ಸರಿಯಾಗಿ ಬರಲ್ಲ. ಮಧುಮೇಹ ಇರೋರಿಗೆ ಡಯಾಬಿಟೀಸ್ ಸ್ಪೆಷಲ್ ಅಂತಾನೆ ಕೆಲವು ಪ್ರೋಟೀನ್ ಸಪ್ಲಿಮೆಂಟ್ಸ್ ಬರ್ತವೆ. ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಅನ್ನೋದು ಬೇರೆ ರೀತಿನಲ್ಲಿ ಹಾಕಿರ್ತಾರೆ, ಅದು ಬೇಗ ಸಕ್ಕರೆ ಆಗಿ ಬರಲ್ಲ, ಪ್ರೋಟೀನ್ ಹೆಚ್ಚು ಮಾಡಿರ್ತಾರೆ. ಸೊ ಈ ಪ್ರೋಟೀನ್ ಹೆಚ್ಚು ಮಾಡಿರೋದ್ರಿಂದ ಅದು ಇಟ್ ವಿಲ್ ಕವರ್ ದಿ ಡೈಲಿ ರಿಕ್ವೈರ್ಮೆಂಟ್. ಮತ್ತೆ ಅದರಲ್ಲಿ ಫೈಬರ್ ಕೂಡ ಆ್ಯಡ್ ಮಾಡಿರ್ತಾರೆ. ಮತ್ತೆ ಕೆಲವು ಪ್ರೋಟೀನ್ ಅಂಶನ ಈಗಲಾಗಲೇ ಹೇಳ್ದಂಗೆ ಕೆಲವು ಸಪ್ಲಿಮೆಂಟ್ಸು ಇಟ್ ವಿಲ್ ಕಮ್ ಆಸ್ ಅ ಮೀಲ್ ರಿಪ್ಲೇಸ್ಮೆಂಟ್, ಕೆಲವು ಇಟ್ ವಿಲ್ ಕಮ್ ಆಸ್ ಅ ಜಸ್ಟ್ ಸಪ್ಲಿಮೆಂಟ್. ಸೊ ಅದನ್ನ ನಾವು ಡಾಕ್ಟರ್ನ ಕೇಳಿ ತಿಳ್ಕೊಬೇಕಾಗ್ತದೆ. ನಾವು ನ್ಯಾಚುರಲ್ ಆಗಿ ಎಷ್ಟು ಫುಡ್ ಸೇವನೆ ಮಾಡ್ತಿರ್ತೀವೋ ಅದು ಕರೆಕ್ಟ್ ಆಗಿದೆ ಅಂತ ಅಂದಾಗ ಸಪ್ಲಿಮೆಂಟ್ ಮಾತ್ರ ತಗೊಂಡ್ರೆ ಸಾಕು. ಯಾರಿಗೆ ಪ್ರೋಟೀನ್ ಅಂಶ ಸರಿಯಾಗಿ ಸಿಗ್ತಾ ಇಲ್ಲ ಅವರಿಗೆ ಕೆಲವು ಮೀಲ್ ರಿಪ್ಲೇಸ್ಮೆಂಟ್ ಬೇಕಾಗ್ತದೆ. ಸೊ ಇದನ್ನ ಕರೆಕ್ಟಾಗಿ ಡಾಕ್ಟರ್ನ ಕೇಳಿ ತಿಳ್ಕೊಂಡು ಅದನ್ನ ಪ್ರಿಸ್ಕ್ರಿಪ್ಷನ್ ಆಗಿ ಬರ್ಸ್ಕೊಂಡು ತಗೊಳ್ಳೋದು ಉತ್ತಮ ಅನ್ನಿಸ್ತದೆ. ಓಕೆ ಡಾಕ್ಟರ್, ಇನ್ನು ಇಬ್ರು ಕೂಡ ಇಷ್ಟೊತ್ತು ನಿಮ್ಮ ಪ್ರೀಶಿಯಸ್ ಟೈಮ್ ನ ಕೊಟ್ರಿ, ಹಾಗೆ ತುಂಬಾನೇ ಇನ್ಫಾರ್ಮೇಶನ್ ನೀಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಸರಿಯಾದ ಪೌಷ್ಟಿಕಾಂಶದೊಂದಿಗೆ ಶುಗರ್ನ ಹೇಗೆ ಕಂಟ್ರೋಲ್ ಮಾಡಬಹುದು ಅಂತ ಬಹಳಷ್ಟು ಮಾಹಿತಿಯನ್ನ ತಿಳ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.